ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ಮೊನ್ನೆಯಿಂದ ನಡೆದಂತಹ ಘಟನಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಯಾರ ಪ್ರಭಾವಕ್ಕೂ ಯಾರ ಒತ್ತಡಕ್ಕೂ ಮಣಿಯದಂತಹ ಖಾಕಿ ಈ ಇಡೀ ಪ್ರಕರಣವನ್ನ ಭೇದಿಸಿದ್ದು. ಜೊತೆಗೆ ಇದರಲ್ಲಿ ಪ್ರಭಾವಿ ಇದ್ದಾರೆ, ನಟ ದರ್ಶನ್ ಇದ್ದಾರೆ, ಅವರ ಪಾತ್ರ ಇಲ್ಲಿ ಇದೆ ಅನ್ನೋದು ಗೊತ್ತಾದ ತಕ್ಷಣವೂ ಎಷ್ಟೇ ಪ್ರಭಾವ ಬಂದ್ರೂ ಕೂಡ, ಎಷ್ಟೇ ಒತ್ತಡ ಹೇರಿದ್ರು ಕೂಡ ಯಾವುದಕ್ಕೂ ಬಗ್ಗದಂತಹ ಪೊಲೀಸರು ಇಲ್ಲಿ ಒಂದು ಪ್ರಾಣ ಯಾರದ್ದು ಹೋಗಿದೆ ಆ ಪ್ರಾಣಕ್ಕೆ ನ್ಯಾಯ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನಟ ದರ್ಶನ್ ದರ್ಪ ಧಿಮಾಕ್ಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಪೊಲೀಸರ ಕರ್ತವ್ಯ ನಿಷ್ಠೆಗೆ ನ್ಯೂಸ್ 18 ಸಲಾಂ ಹೇಳ್ತಾ ಇದೆ. ಪ್ರಭಾವಿಗಳಿಂದ ಒತ್ತಡವನ್ನ ಕೂಡ ಹಾಕಿಸಿದ್ರಂತೆ ದರ್ಶನ್. ಅವರು ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಸಿಕ್ ಹಾಕಿಕೊಳ್ಳದ ಹಾಗೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕೋ ಆ ಎಲ್ಲ ಪ್ರಯತ್ನಗಳನ್ನ ಕೂಡ ಮಾಡಿಸಿದ್ದಾರೆ. ಈಗಾಗಲೇ ನಾವು ಮೊನ್ನೆ ಕೂಡ ಹೇಳಿದ್ವಿ, ಯಾರ್ಯಾರು ಕಾಲ್ ಮಾಡಿಸಿದ್ದಾರೆ, ಎಲ್ಲೆಲ್ಲಿಂದ ಒತ್ತಡಗಳು ಬರ್ತಾ ಇದೆ, ಸರ್ಕಾರದಲ್ಲಿ ಇರುವವರು ಇಲ್ಲದೆ ಇರುವವರು ಎಲ್ಲರೂ ಕೂಡ ಇವರನ್ನ ಬಚಾವ್ ಮಾಡೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಅರೆಸ್ಟ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾನಾ ಒತ್ತಡಗಳನ್ನ ಹಾಕ್ತಿದ್ದಾರೆ ದರ್ಶನ್. ಆದ್ರೆ ಇಲ್ಲಿ ಯಾವುದಕ್ಕೂ ಕೇರ್ ಮಾಡಿಲ್ಲ ಖಾಕಿ ಟೀಮ್. ಸೆಲೆಬ್ರಿಟಿ ಅಂತ ತಗ್ಗಿ ಬಗ್ಲಿಲ್ಲ ನಮ್ಮ ಪೊಲೀಸರು. ಪಕ್ಕಾ ಮಾಹಿತಿ ಸಿಗದಿದ್ದಂತೆ ಇದರಲ್ಲಿ ದರ್ಶನ್ ಪಾತ್ರ ಇದೆ ಅನ್ನೋದು ಖಚಿತ ಆಗ್ತಾ ಇದ್ದಂತೆ ದರ್ಶನ್ ಅನ್ನ ಹೇಗೆ ಲಾಕ್ ಮಾಡಬೇಕು ಅಂತ ಹೇಳಿ ಪೊಲೀಸರು ಅದೇ ರೀತಿಯಾಗಿ ಮೈಸೂರಿಗೆ ಹೋಗಿ ಲಾಕ್ ಮಾಡಿ ಬೆಂಗಳೂರಿಗೆ ಕರೆತಂದ್ರು. ಪೊಲೀಸರ ಕರ್ತವ್ಯ ನಿಷ್ಠೆಗೆ ಇಡೀ ಕರುನಾಡೆ ಸಲಾಂ ಹೇಳ್ತಾ ಇದೆ. ಎಲ್ಲರೂ ಕೂಡ ಈಗಾಗಲೇ ಪೊಲೀಸರ ಈ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದಾರೆ, ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಕರ್ತವ್ಯ ನಿಷ್ಠೆಗೆ ನೀವು ಸಲಾಂ ಹೇಳೋದಕ್ಕೆ ಒಂದು ಅವಕಾಶ ನೀವು ಕರೆ ಮಾಡಬಹುದು. ಪೊಲೀಸರಿಗೆ ಅವರ ಇಂತಹ ಒಂದು ಪ್ರಾಮಾಣಿಕತೆಯ ಕೆಲಸಕ್ಕೆ ಇಲ್ಲಿ ಪ್ರಭಾವಿಗಳು ಆದ್ರೂ ಕೂಡ, ಸೆಲೆಬ್ರಿಟಿ ಆದ್ರೂ ಕೂಡ ಇಂತಹ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇಂತಹ ಪ್ರಕರಣದಲ್ಲಿ ಅವರ ಪಾತ್ರ ಇದೆ ಅನ್ನೋದು ಗೊತ್ತಾದ ತಕ್ಷಣ ಯಾರ ಪ್ರಭಾವಕ್ಕೂ ಬಗ್ಗದೆ, ಎಷ್ಟೇ ಒತ್ತಡ ಬಂದ್ರೂ ಕೂಡ ಅದಕ್ಕೂ ಜಗ್ಗದೆ ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮಾಡಿರುವಂತಹ ಪೊಲೀಸರಿಗೆ ನಾವೆಲ್ಲರೂ ಸಲಾಂ ಹೇಳುವಂತಹ ಸಂದರ್ಭ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಮ್ಮ ಪೊಲೀಸರ ಇಂತಹ ದಿಟ್ಟತನದ ಕ್ರಮಕ್ಕೆ, ಇಂತಹ ಒಂದು ಅತ್ಯಂತ ಪ್ರಾಮಾಣಿಕತೆಯ ಕೆಲಸಕ್ಕೆ ನೀವು ಕೂಡ ಶಹಬಾಸ್ಗಿರಿ ಹೇಳ್ಬೋದು, ಅವರನ್ನ ಶ್ಲಾಘನೆ ಮಾಡಬಹುದು, ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ಅನೇಕ ಪ್ರಕರಣಗಳನ್ನು ನಾವು ಗಮನಿಸ್ತೀವಿ. ಎಂತಹ ಒಂದು ಘಟನೆ ಆದರೂ ಕೂಡ ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಒತ್ತಡವನ್ನ ಹೇರಿ ಅದಕ್ಕೆ ನ್ಯಾಯ ಸಿಗದ ಹಾಗೆ ಮಾಡುವಂತಹ ಎಷ್ಟೋ ಘಟನೆಗಳನ್ನು ನಾವು ನೋಡ್ತೀವಿ. ಆದರೆ ಅವೆಲ್ಲಕ್ಕಿಂತಲೂ ಭಿನ್ನ ಆಗಿರುವಂತಹ ಪ್ರಕರಣ ಇದು. ನಟ ದರ್ಶನ್ ಇದ್ದಾರೆ, ಯಾಕಂದ್ರೆ ಎಲ್ಲ ಮಾಹಿತಿನ ಕಲೆ ಹಾಕ್ತಾರೆ. ಯಾವಾಗ 8ನೇ ತಾರೀಕು ಕೊಲೆ ಆಗತ್ತೆ, 9ನೇ ತಾರೀಕು ಇದ್ರ ಬಗ್ಗೆ ಸುಳಿವು ಸಿಗತ್ತೆ, 9ನೇ ತಾರೀಕು ಮೂವರು ಬಂದು ಸರೆಂಡರ್ ಆಗ್ತಾರೆ. ಸರೆಂಡರ್ ಆದಾಗಿನಿಂದ ಅದರಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಎಲ್ಲೂ ಕೂಡ ಯಾರಿಗೂ ಮಾಹಿತಿ ಸಿಕ್ಕದಾಗೆ, ಎಸ್ಪೆಷಲಿ ಮಾಧ್ಯಮಕ್ಕೂ ಕೂಡ ಗೊತ್ತಾಗಿಲ್ಲ ದರ್ಶನ್ ಇದ್ದಾರೆ, ಅರೆಸ್ಟ್ ಆಗಿದ್ದಾರೆ ಆಗುವಂತಹ ಸಂದರ್ಭ. ಅಂದ್ರೆ ಮೈಸೂರಿನಿಂದ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ಕರೆತರುವುದರವರೆಗೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲೂ ಯಾರಿಗೂ ಮಾಹಿತಿ ಹೋಗದ ಹಾಗೆ, ಎಲ್ಲೂ ಮಾಹಿತಿ ಲೀಕ್ ಆಗದ ಹಾಗೆ ಅವರನ್ನ ಕರೆತರುವಂತಹ ಪ್ರಯತ್ನದಲ್ಲೂ ಕೂಡ ಪೊಲೀಸರು ಅಷ್ಟೇ ರೀತಿಯಾದಂತಹ ಅಚ್ಚುಕಟ್ಟುತನವನ್ನ ಮೆರೆದಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. 9ನೇ ತಾರೀಕು 3 ಜನರಿಂದ, ಆ ನಂತರ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ಬಂದ್ರು ಎಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದಾಗ ಅಲ್ಲಿ ಗೊತ್ತಾಗತ್ತೆ ದರ್ಶನ್ ಅವರ ಪಾತ್ರ ಇದೆ ಅನ್ನೋದು. ದರ್ಶನ್ ಪಾತ್ರದ ಬಗ್ಗೆ ಖಚಿತ ಮಾಹಿತಿ ಸಿಗ್ತದೆ. CDR ಆಗಿರ್ಬೋದು ಅಥವಾ ಟವರ್ ಲೊಕೇಶನ್ಗಳಾಗಿರ್ಬೋದು, ಅವೆಲ್ಲ ಡಂಪ್ ಮಾಡುವಂತಹ ಸಂದರ್ಭ ಆಗಿರ್ಬೋದು, CCTVಯ ದೃಶ್ಯಾವಳಿಗಳ ಆಗಿರಬಹುದು, ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಾರೆ, ಎಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾರೆ. ಹೌದಾ, ಇದೆಯಾ, ಇಲ್ವಾ, ಎಲ್ಲಿ, ಏನು, ಯಾವ ರೀತಿಯಾಗಿ ಪಾತ್ರ ಇದೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಆ ಎಲ್ಲ ಸಾಕ್ಷ್ಯಾಧಾರಗಳ ಜೊತೆಗೇನೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡೋದಕ್ಕೆ 3 ಜನರ ಪೊಲೀಸರ ತಂಡ ಮೈಸೂರಿಗೆ ಹೋಗಿ ನೇರವಾಗಿ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಅಲ್ಲೂ ಕೂಡ ಒಂದಷ್ಟು ತಕರಾರು ಮಾಡಿದ್ದಾರೆ ದರ್ಶನ್. ಸಹಜವಾಗಿ ಆ ದರ್ಪ ಗೊತ್ತಲ್ಲ, ಮಾತನಾಡೋ ಶೈಲಿ ನಿಮ್ಗೆಲ್ರಿಗೂ ಗೊತ್ತಿದೆ, ಯಾವ ರೀತಿಯ ಭಾಷೆ ಬಳಸ್ತಾರೆ, ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ. ಇಲ್ಲೂ ಕೂಡ ಅಂಥದ್ದೇ ಭಾಷೆಯ ಬಳಕೆ, ಇಲ್ಲೂ ಕೂಡ ಅಂಥದ್ದೇ ರೀತಿಯ ವಿರೋಧ ವ್ಯಕ್ತ ಆಗಿತ್ತು. ಅದಕ್ಕೆ ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ಪೊಲೀಸರು. ಅವರು ಮಾಡಿದ್ದಷ್ಟೇ, ನಮ್ಮ ಜೀಪಲ್ಲಿ ಬಂದು ಕುತ್ಕೊಳ್ಬೇಕಷ್ಟೇ, ನಾ ಇಲ್ಲಿ ಬರಬೇಕು, ಇಲ್ಲಿ ಕುತ್ಕೋಬೇಕು, ಬರಬೇಕು ಬೆಂಗಳೂರಿಗೆ ಅಷ್ಟೇ. ಆ ರೀತಿಯಾದ ಖಡಕ್ ಮಾತುಗಳನ್ನು, ಇದು ನಾನು ತುಂಬಾ ಸಾಫ್ಟ್ ಆಗಿ ಹೇಳ್ತೀನಿ, ಆದರೆ ಪೊಲೀಸರ ಭಾಷೆ ನಿಮಗೆ ಗೊತ್ತಿರುತ್ತಲ್ವಾ ಹೇಗಿರುತ್ತೆ ಪೊಲೀಸರ ಭಾಷೆ. ಆ ಪೊಲೀಸರ ಭಾಷೆಯಲ್ಲೇ ಮಾತನಾಡಿದ್ದಾರೆ ಪೊಲೀಸರು.
ಹೇಗೆ ಬರಬೇಕು, ಅವರನ್ನ ಹೇಗೆ ಕರ್ಕೊಂಡು ಬಂದ್ರು, ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ವಿಚಾರದ ಜೊತೆಗೆ ಅಷ್ಟು ಖಡಕ್ ಆಗಿ ನಿಮ್ಮ ಪ್ರಭಾವ ಇದ್ರೆ ನಿಮಗೆ, ನೀವು ಸೆಲೆಬ್ರಿಟಿ ಆದ್ರೆ ನಿಮಗೆ ಎಂಥದ್ದೇ ರೀತಿಯ ಫ್ಯಾನ್ಸ್ ಇದ್ರೆ ನಿಮ್ಗೆ, ಆದ್ರೆ ಮಾಡಿದ್ದು ತಪ್ಪು, ಅದು ಕೂಡ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದು ಖಚಿತ ಮಾಹಿತಿ ಇದೆ, ಸಾಕ್ಷ್ಯಾಧಾರಗಳಿದೆ. ಬರಬೇಕು, ಜೀಪ್ ಹತ್ತಬೇಕು, ಬೆಂಗಳೂರಿಗೆ ಬರಬೇಕು, ಈ ರೀತಿಯಾಗಿ ನೇರವಾಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಎಲ್ಲೋ ಕೂಡ ಬೆಂಗಳೂರಿಗೆ ಬರುವವರೆಗೆ ಆಲ್ರೆಡಿ ಮೈಸೂರಿನಿಂದ ಹೊರಟ ನಂತರ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಾಯ್ತು ಅರೆಸ್ಟ್ ಆಗಿದ್ದಾರೆ. ಅಲ್ಲಿವರೆಗೂ ಕೂಡ ದರ್ಶನ್ಗೂ ಗೊತ್ತಾಗದ ಹಾಗೆ ಹೌದು ನಾನು ಇದರಲ್ಲಿ ಸಿಕ್ಕಾಕೊಳ್ತೇನೆ ಅನ್ನುವಂತಹ ಒಂದು ಸಣ್ಣ ಕ್ಲೂ ಕೂಡ ದರ್ಶನ್ಗೆ ಗೊತ್ತಾಗದ ಹಾಗೆ ನೇರವಾಗಿ ಕೆಡ್ಡಾಕೆ ಕೆಡವಿದ್ರು. ಅದೇ ರೀತಿಯಾಗಿ ಪವಿತ್ರ ಗೌಡನ್ನು ಕೂಡ ಕೆಡ್ಡಾಕೆ ಕೆಡವಿರುವಂಥದ್ದು ನೋಡಿ. ಎಷ್ಟೋ ಸಂದರ್ಭದಲ್ಲಿ ಪ್ರಭಾವಕ್ಕೆ ಒಳಗಾಗುವಂತಹ ಚಾನ್ಸಸ್ ಇರುತ್ತೆ. ಬಿಡಿ ಅಂತ ಹೇಳುವಂಥದ್ದು ಸರ್ಕಾರದ ಒಳಗೆ ಇರುವವರು, ಸರ್ಕಾರದ ಇರದೇ ಇರುವಂಥದ್ದು, ವಿರೋಧ ಪಕ್ಷದಲ್ಲಿ ಇರುವಂಥವರು ಎಲ್ಲರೂ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಈಗಾಗಲೇ ಇದರಲ್ಲಿ 4 ರಿಂದ 5 ಜನ ನಾವಾಗಲೇ ಹೇಳ್ತಾ ಇದ್ವಿ ಸಚಿವರ ಆದಿಯಾಗಿ ಇಲ್ಲಿ ಸಾಕಷ್ಟು ಪ್ರಭಾವ ಬೀರುವಂತಹ, ಒತ್ತಡ ಹಾಕುವಂತಹ, ಜೊತೆಗೆ ಈ ಕೇಸ್ನಲ್ಲಿ ದರ್ಶನ್ ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಳದ ಹಾಗೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಈಗಾಗಲೇ ಮಾಡಲಾಗಿತ್ತು. ಆದ್ರೂ ಕೂಡ ಪೊಲೀಸರು ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ. ಪೊಲೀಸ್ ಕಮಿಷನರ್ಗೆ ಹಿಂದಿನ ದಿನ ಮಾಹಿತಿ ಕೊಡ್ತಾರೆ, ಈ ರೀತಿಯಾಗಿದೆ, ಇಲ್ಲಿ ಈ ರೀತಿಯ ಸಾಕ್ಷ್ಯಾಧಾರಗಳೇ, ಇವರ ಪಾತ್ರ ಇದೆ ಅನ್ನೋ ತಕ್ಷಣನೇ ನೇರವಾಗಿ ಪೊಲೀಸರು ಹೋಗಿರೋದು ಮೈಸೂರಿಗೆ ಹೋಗಿ ಅಲ್ಲಿಂದ ನೇರವಾಗಿ ಕರ್ಕೊಂಡು ಬರ್ತಾರೆ. ಇಷ್ಟೇನಾ ವಿಚಾರ ಅಂತ ಹೇಳಿದ್ರೆ ಖಂಡಿತ ಅಲ್ಲ. 8ನೇ ತಾರೀಕಿನಿಂದ ಏನೇನು ಆಯ್ತು, ಎಷ್ಟು ಜನ ಆರೋಪಿಗಳಿದ್ದಾರೆ, ದರ್ಶನ್ ಸೇರಿದಂತೆ ಯಾರ್ಯಾರು ಇದರಲ್ಲಿ ಪಾತ್ರಗಳು ಇದೆ, ದರ್ಶನ್ ಪಾತ್ರ ಏನು, ದರ್ಶನ್ ಇದರಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ, ಸಿಡಿಆರ್ ಆಗಿರ್ಬೋದು, ಟವರ್ ಲೊಕೇಶನ್ಗಳ ಆಗಿರಬಹುದು, CCTVಗಳ ಆಗಿರಬಹುದು, ಜೊತೆಗೆ ಈಗಾಗಲೇ ಅವರ ಜೊತೆ ಇದ್ದವರು, ಈ ಒಂದು ಪ್ರಕರಣದಲ್ಲಿ ಭಾಗಿಯಾದವರು ಎಲ್ಲರೂ ಕೂಡ ಈ ವಿಚಾರದಲ್ಲಿ ಹೇಳುವಂತಹ ಹೇಳಿಕೆಗಳನ್ನ ದರ್ಶನ್ ಪಾತ್ರ ಇದೆ ಅನ್ನೋದನ್ನ ಸಾಕ್ಷೀಕರಿಸಿಕೊಂಡು ಅನೇಕರು ಹೇಳಿದ್ದಾರೆ. ಸೊ ಇಲ್ಲಿ ಯಾರ ಪ್ರಭಾವಕ್ಕೂ ಒತ್ತಡಕ್ಕೂ ಮಣಿಯದಂತಹ ಖಾಕಿ ಅತ್ಯಂತ ದಿಟ್ಟತನದಿಂದ ತಮ್ಮ ಕೆಲಸವನ್ನ ಮಾಡಿದೆ. ಪೊಲೀಸರಿಗೆ ಅವರಿಗೆ ಕೆಲಸ ಮಾಡೋದಕ್ಕೆ ಕೊಟ್ರೆ ಏನ್ ಮಾಡಬಹುದು ಅನ್ನೋದನ್ನ ಈ ಸಲ ನಮ್ಮ ಪೊಲೀಸರು ತೋರಿಸ್ಕೊಟ್ಟಿದ್ದಾರೆ. ಪ್ರತಿ ಬಾರಿ ಕೂಡ ಸಾಕಷ್ಟು ಪ್ರಭಾವ ಬೀರುವಂತಹ ವಿಚಾರಗಳನ್ನು ನಾವು ಕೇಳ್ತೀವಿ, ಆದ್ರೆ ಈ ಸಲ ತಮ್ಮ ಪ್ರಾಮಾಣಿಕತೆಯನ್ನ ಮತ್ತೊಮ್ಮೆ ಹೊರಗೆ ಹಚ್ಚುವಂತಹ ಪ್ರಯತ್ನ ಇಲ್ಲಿ ಪೊಲೀಸರಿಂದ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಪೊಲೀಸರ ಈ ಒಂದು ದಿಟ್ಟತನದ ಕ್ರಮಕ್ಕೆ, ಅವರು ಒಂದು ಮಾಡಿರುವಂತಹ ಈ ಒಂದು ಕಾರ್ಯಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಬಹುದು, ಸಲಾಂ ಹೇಳಬಹುದು. ನಮ್ಮ ಜೊತೆ ಈಗ ಇದರ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ಜನ ಕಾಲ್ಸ್ ಕೂಡ ಮಾಡ್ತಾ ಇದ್ದಾರೆ. ವೆಂಕಟೇಶ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ವೆಂಕಟೇಶ್ ನಮಸ್ತೆ. ನಮಸ್ಕಾರ ಮೇಡಮ್. ವೆಂಕಟೇಶ್ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ ಇಲ್ಲಿ ಪೊಲೀಸರ ಒಂದು ಕಾರ್ಯದ ಬಗ್ಗೆ? ಮೇಡಮ್, ನಿಜವಾಗ್ಲೂ DCP ಗಿರೀಶ್ ಅವ್ರಿಗೆ ಮತ್ತೆ ACP ಚಂದನ್ ಅವ್ರಿಗೂ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಯಾರೇ ಎಂತ ಅಧಿಕಾರಿ ಆಗಿರ್ಲಿ, ಎಂತ ಸೆಲೆಬ್ರಿಟಿ ಆಗಿರ್ಲಿ ನೋಡಿ, ಇವತ್ತು ಅವರು ಒಂದು ಯಾರಿಗೂ ಅಂಜದಂಗೆ, ರಾಜಕಾರಣಿಗಳ ಒತ್ತಡಕ್ಕೆ ಮಣಿದಂಗೆ, ನಾನು ಒಬ್ಬ ದರ್ಶನ್ ಅಭಿಮಾನಿ, ನೀವು ದರ್ಶನ್ ಅಭಿಮಾನಿ? ಓಕೆ, ಅಪ್ಪಟ ಅಭಿಮಾನಿ ನಾನು. ಇವತ್ತು ಅಮಾಯಕರ ಜೀವ ತೆಗಿಯೋಂಥದ್ದು ಯಾವ ಮನುಷ್ಯನೂ ಇರಲ್ಲ. ಒಬ್ಬ ಸಾಮಾನ್ಯ ಪ್ರಜೆ ಆಗ್ಲಿ, ರಾಜಕಾರಣಿ ಆಗ್ಲಿ, ಸೆಲೆಬ್ರಿಟಿ ಆಗ್ಲಿ, ಯಾರೇ ಆಗ್ಲಿ, ತಪ್ಪು ಮಾಡಿದ್ರೆ ಕಾನೂನು ಇದೆ ಎಲ್ಲಾರ್ಗು. ಹೌದು, ಕರೆಕ್ಟಾ? ಈಗ ತಪ್ಪು ಮಾಡಿದ್ರೆ ಅವ್ರ ಇನ್ಫ್ಲೂಯೆನ್ಸ್ ಅಲ್ಲಿ ಕಮಿಷನರ್ಗೆ ಕಂಪ್ಲೇಂಟ್ ಕೊಡ್ಬೋದಾಯ್ತು. ಕರೆಕ್ಟ್. ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿ ಅವ್ರಿಗೆ ಕಾನೂನು ಪ್ರಕಾರ ರೀತಿ ತಗೊಂಬಂದಾಯ್ತು. ನಾವು ಏನಕ್ಕೋಸ್ಕರ ಅವ್ರಿಗೆ ಅಭಿಮಾನಿ ಆಗಿದ್ದು ಅಂದ್ರೆ, ಅವರು ಒಬ್ಬ ಸಾಮಾನ್ಯ ವಿಲನ್ ಮಗ ಆಗಿ ಕಷ್ಟ ಬಿದ್ದು ಚಿತ್ರರಂಗದಲ್ಲಿ ಈ ಲೆವೆಲ್ ಬೆಳೆದವ್ರೆ ಅನ್ನೋ ಒಂದು ಇದಕ್ಕೋಸ್ಕರ ನಾವು ಅಭಿಮಾನಿ ಆಗಿದ್ದು. ಮೊನ್ನೆ ಮಂಗಳವಾರ ಈ ಆಗಿರೋದನ್ನ ನೋಡಿ ಪಾಪ ಒಬ್ಬ ಮನುಷ್ಯ ಅಂತಾನು ಯೋಚನೆ ಮಾಡ್ದಂಗೆ ಆ ತರ ಹೊಡೆದಿರೋದು ತುಂಬಾ ನೋವಾಗುತ್ತೆ. ನೋಡಿ, ಮನುಷ್ಯರು ನಾವ್ ಎಷ್ಟು ಕೋಟಿ ಸಂಪಾದನೆ ಮಾಡ್ದೋ ಅನ್ನೋದು ಮುಖ್ಯ ಅಲ್ಲ, ನಾವ್ ಎಷ್ಟು ಜನಕ್ಕೆ ಒಳ್ಳೇದ್ ಮಾಡ್ದೋ, ಒಳ್ಳೆ ವ್ಯಕ್ತಿ ಇನ್ಸ್ಕೊಂಡು ಅಂತ. ಈಗ ನೋಡಿ, ಪುನೀತ್ ರಾಜ್ಕುಮಾರ್ ಅವರು ಅವ್ರು ಬದುಕಿದಾಗ ಏನು ಅಂತ ಜನಕ್ಕೆ ಗೊತ್ತಾಗಿಲ್ಲ, ಅವ್ರ ಸತ್ ಮೇಲೆ ದೇವ್ರ ತರ ಆರಾಧನೆ ಮಾಡಿದ್ರು. ಏನು ಮನುಷ್ಯನಿಗೆ ಅಹಂಕಾರ ಇರ್ಬೇಕು ಮೇಡಮ್, ದುರಹಂಕಾರ ಇರಬಾರ್ದು. ಯಾರೇ ಮನುಷ್ಯ ಆಗ್ಲಿ ದುರಹಂಕಾರ ಇರಬಾರ್ದು. ನಮ್ಮ ನೋಡಿ, ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಜನ ಹೊಗಳುತ್ತವ್ರೆ. ಯಾಕೆ ಅಂದ್ರೆ ನೋಡಿ, ಖಡಕ್ ಆಫೀಸರ್ಗಳು ಇರೋದ್ರಿಂದ. ಏನು ಈಗ ಎಂತೆಂತ ರಾಜಕಾರಣಿಗಳು ಅವ್ರಿಗೆ ಇಂಪ್ಲೇಸ್ ಮಾಡ್ತಿರ್ಬೋದು, ಅದನ್ನ ಅಂಜದಂಗೆ ಹೋಗಿ ನೋಡಿ ಮೈಸೂರಲ್ಲಿ ಅರೆಸ್ಟ್ ಮಾಡ್ಕೊಂಡು ಬೆಂಗಳೂರು ಬರೋರ್ಗು, ಮೀಡಿಯಾದವ್ರಿಗೆ ಒಬ್ರಿಗೂ ಬ್ರೇಕಿಂಗ್ ನ್ಯೂಸ್ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು
ಕರ್ಕೊಂಬಂದಿ ಮಾಡಿರೋದು. ಮೇಡಮ್ ತಪ್ಪು ಮಾಡ್ದೆ, ಈಗ ದರ್ಶನ್ ತಪ್ಪು ಮಾಡಿರ್ಲಿ, ದರ್ಶನ್ ಜೊತೆಗಿರೋ ತಪ್ಪು ಮಾಡಿರ್ಲಿ, ಯಾರೇ ತಪ್ಪು ಮಾಡಲಿ ತಪ್ಪೆ. ಅವ್ರಿಗೆ ಕಾನೂನು ಪ್ರಕಾರ ಕಾನೂನಲ್ಲಿ ಸಾಯಿಸುವ ಹಕ್ಕು ಯಾರು ಕೊಟ್ಟಿಲ್ಲ ಇಲ್ಲಿ ಅನ್ನೋವಂಥದ್ದು ಪೊಲೀಸರ ಒಂದು ಕಾರ್ಯಕ್ಕೆ ನಾವು ಎಲ್ಲರೂ ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸಬೇಕು. ಇಂತಹ ಕೇಸ್ ಬಂದಾಗ ಯಾವುದೇ ಕಾರಣಕ್ಕೂ ಪ್ರಭಾವಕ್ಕೆ ಒಳಗಾಗದೆ ಇಂತಹ ಕೆಲಸವನ್ನ ಮಾಡಿದರೆ ಎಲ್ಲರ ಕಡೆಯಿಂದ ನಾವು ಕೂಡ ಸಲಾಂ ಹೇಳ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಅವರೇ.